ಹಾಯ್ ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ BBK11 ಫಿನಾಲೆ ಇನ್ನು ಒಂದೇ ಒಂದು ದಿನ ಬಾಕಿ ಇದೆ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚಿನ ಟೆನ್ಷನ್ ಕುತೂಹಲ ಎಲ್ಲರ ತಲೆಯಲ್ಲೂ ಓಡ್ತಿದೆ. ಸೊ ಯಾರು ವಿನ್ನರ್ ಆಗ್ಬೋದು, ಯಾರಿಗೆ ಜಾಸ್ತಿ ವೋಟ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ವೋಟಿನ ವಿಚಾರಕ್ಕೆ ಬಂದಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವೋಟಿಂಗ್ ಯಾರಿಗೆ ಜಾಸ್ತಿ ಬಂದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತು ಇವಾಗೇನಪ್ಪ ಅಂದರೆ ಇವಾಗ ಒಂದು ಫೋಟೋ ಕೂಡ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಹವಾನೆ ಮೇಂಟೈನ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮೋಕ್ಷಿತಾ ಪೈ ಅವರ ಕೈಯಲ್ಲಿ ಒಂದು ಟ್ರೋಫಿ ಸಿಕ್ಕಿದೆ. ಮೋಕ್ಷಿತಾ ಅವ್ರಿಗೆ ಟ್ರೋಫಿ ಸಿಕ್ಕಿದೆ. ಇವಾಗ ಆಲ್ರೆಡಿ ಮೋಕ್ಷಿತಾ ಅವರೇ ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಜನಾ, ಯಾವ ಥರ, ಏನು ಈ ಒಂದು ಟ್ರೋಫಿ ಎಡಿಟ್ ಮಾಡಿರೋದಾ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಈ ಒಂದು ಫಿನಾಲೆ ಇನ್ನು ಒಂದೇ ಒಂದು ದಿನ ಇದೆ ಅಷ್ಟೇ. ಯಾರಿಗೂ ಕೂಡ ಕ್ಲೂ ಇನ್ನೂ ಗೊತ್ತಿಲ್ಲ. ಸೊ ಯಾರು ವಿನ್ ಆಗ್ಬೋದು ಅನ್ನೋದು ಎಲ್ಲರ ತಲೆಯಲ್ಲೂ ಕೂಡ ತುಂಬಾ ಕುತೂಹಲ ಇದೆ. ಯಾರು ವಿನ್ ಆಗ್ಬೋದು? ತ್ರಿವಿಕ್ರಮ್ ಆಗ್ಬೋದಾ, ಹನುಮಂತು ಆಗ್ಬೋದಾ, ಉಗ್ರಂ ಮಂಜು ಆಗ್ಬೋದಾ, ಇಲ್ಲ ಮೋಕ್ಷಿತಾ ಪೈ ಅವರು ಆಗ್ಬೋದಾ, ಇಲ್ಲ ಭವ್ಯ ಗೌಡ ಆಗ್ಬೋದಾ ಅಂತ ಹೇಳ್ಬಿಟ್ಟು ಎಲ್ಲರ ತಲೆಯಲ್ಲೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಯಾರು ಆಗ್ಬೋದು ಅಂತ ಹೇಳ್ಬಿಟ್ಟು. ಕೆಲವರಂತೂ ಪಕ್ಕ ಅಭಿಮಾನಿಗಳು ನಾವು ಅಂತ ಹೇಳೋರಂತೂ ಪಕ್ಕ ಇವರೇ ಆಗಬೇಕು, ಹನುಮಂತು ಅವರೇ ಆಗಬೇಕು, ತ್ರಿವಿಕ್ರಮ್ ಅವರೇ ಆಗಬೇಕು, ಮೋಕ್ಷಿತಾ ಅವರೇ ಆಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಸೊ ಯಾರಾಗಬೇಕು ಅಂತ ಹೇಳ್ಬಿಟ್ಟು, ಯಾರು ಆಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾದು ನೋಡಬೇಕು. ಯಾಕಂದರೆ ಇನ್ನೂ ಗೊತ್ತಿಲ್ಲ. ಈ ಒಂದು ಫೋಟೋ ಏನು ನೋಡ್ತಿದ್ರೆ ಇದು ಫೇಕ್ ಅಂತಲೇ ಹೇಳ್ಬೋದು. ಯಾಕಂದರೆ ವಿನ್ನರ್ ಇನ್ನೂ ಅನೌನ್ಸೇ ಮಾಡಿಲ್ಲ, ಇನ್ನೂ ಫಿನಾಲೆ ಸ್ಟೇಜ್ಗೆ ಹೋಗಿಲ್ಲ. ಯಾರು ವಿನ್ನರ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಂತಲೇ ನೋಡ್ಬೋದು. ಈ ಒಂದು ಫೋಟೋ ಏನು ನೋಡ್ತಿದ್ರ, ಈ ಒಂದು ವೀಕೆಂಡ್ ಟೈಮಲ್ಲಿ ಸುದೀಪ್ ಅಣ್ಣ ಮಾತಾಡುವ ಒಂದು ಶನಿವಾರ ಭಾನುವಾರ ವಾರದ ಕತೆ ಕಿಚ್ಚನ ಜೊತೆ ಏನಿದೆ, ಆ ಟೈಮಲ್ಲಿ ಗ್ರ್ಯಾಂಡಾಗಿ ಡ್ರೆಸ್ ಹಾಕೊಂಡು ಬರ್ತಾ ಇರ್ತಾರೆ ಮೋಕ್ಷಿತಾ ಅವರು. ಆ ಒಂದು ಫೋಟೋನ ತಗೊಂಡು ಆ ಒಂದು ಟ್ರೋಫಿ ಏನಿದೆ ಅವರ ಕೈಗೆ ಇಟ್ಟಿರೋ ಥರ ಇಲ್ಲಿ ಎಡಿಟ್ ಮಾಡಿದ್ದಾರೆ ಅಂತಲೇ ಕೆಲವೊಬ್ಬರು ಹೇಳ್ತಿದ್ದಾರೆ. ಸೊ ಕೆಲವೊಬ್ಬರು ವಿನ್ನರ್ ಇನ್ನೂ ಗೊತ್ತಿಲ್ಲ, ಹಾಗೆ ಇಲ್ಲ, ಯಾಕೆ ಈ ಥರ ಫೋಟೋ ವೈರಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ವೀಕ್ಷಕರು ಹೇಳ್ತಾ ಇದ್ದಾರೆ. ಇನ್ನೂ ಕೆಲವೊಬ್ಬರು ನಿಜ ಅಂತಲೇ ಕೆಲವೊಬ್ಬರು ನಂಬ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಮನೆಯಲ್ಲಿರುವ ಸ್ಪರ್ಧಿಗಳು 6 ಜನ ಅಂತಲೇ ಹೇಳ್ಬೋದು. ಆ 6 ಜನರಲ್ಲಿ 2 ಕೈ ಸುದೀಪಣ್ಣ ಕೈಯಲ್ಲಿರುತ್ತೆ. ಸೊ 6 ಜನರಲ್ಲಿ 4 ಜನ ಯಾರು ಹೊರಗಡೆ ಹೋಗ್ಬೋದು, ಮತ್ತು ಸುದೀಪಣ್ಣ ಕೈಯಲ್ಲಿ ಯಾರ ಕೈ ಇರುತ್ತೆ ಅಂತಲೂ ಕೂಡ ಊಹಿಸೋಕ್ಕಾಗಲ್ಲ. ಅಷ್ಟೊಂದು ಕುತೂಹಲಕಾರಿಯಾಗಿದೆ. ಅಂದರೆ ಯಾರು ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರ ತಲೆಯಲ್ಲೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಇವ್ರಾಗ್ಬೋದು ಅವ್ರಾಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಕೂಡ ಫಿನಾಲೆ ಸ್ಟೇಜ್ಗೆ ಕಾಲೇ ಇಟ್ಟಿಲ್ಲ, ಆಗಲೇ ಕೂಡ ಈ ಒಂದು ಫೋಟೋ ವೈರಲ್ ಆಗ್ತಿರೋದು ಸುಳ್ಳು ಅಂತಲೇ ಹೇಳ್ಬೋದು, ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ವಿನ್ನರ್ ಅನೌನ್ಸ್ ಆಗಿಲ್ಲ, ಇನ್ನೂ ಫಿನಾಲೆ ಸ್ಟೇಜ್ಗೆ ಕಾಲಿಟ್ಟಿಲ್ಲ ಅಂದಮೇಲೆ ಈಗಲೇ ವಿನ್ನರ್ ಆಗೋಕ್ಕೆ ಹೇಗೆ ಸಾಧ್ಯ ಅಂತಲೂ ಕೂಡ ನೋಡ್ಬೋದು. ವೋಟಿಂಗ್ ಇನ್ನೂ ನಡೀತಾನೆ ಇದೆ. ಶನಿವಾರ 11 ಗಂಟೆವರೆಗೂ ಕೂಡ ವೋಟಿಂಗ್ ನಡೀತಾನೆ ಇರುತ್ತೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋದು 6 ಜನ, ಅದರಲ್ಲಿ ಒಬ್ರಿಗೆ ಟ್ರೋಫಿ ಸಿಗೋದು ಅಂತಲೂ ಕೂಡ ನಮಗೆ ಗೊತ್ತಿರುತ್ತೆ. ಸೊ ರನ್ನರ್ ಒಬ್ರು, ವಿನ್ನರ್ ಒಬ್ರು ಆಗಲೇಬೇಕು. ಅದರಲ್ಲಿ ಮೋಕ್ಷಿತಾ ಅವ್ರಿಗೆ ಟ್ರೋಫಿ ಸಿಗ್ಬೋದು, ಇಲ್ಲ ಹನುಮಂತು ಅವ್ರು ಸಿಗ್ಬೋದು, ಇಲ್ಲ ತ್ರಿವಿಕ್ರಮ್ ಅವ್ರು ಸಿಗ್ಬೋದು, ಇಲ್ಲ ರಜತ್ ಕಿಶನ್ ಆಗಿರ್ಬೋದು, ಉಗ್ರಂ ಮಂಜು ಆಗಿರ್ಬೋದು, ಭವ್ಯ ಗೌಡ ಆಗಿರ್ಬೋದು, ಯಾರಿಗಾದರೂ ಸಿಗುತ್ತೆ ಒಬ್ಬರಿಗೆ. ಸೊ ಮೋಕ್ಷಿತಾ ಅವರು ಕೂಡ ತಪ್ಪು ಅಂತ ಹೇಳ್ತಿಲ್ಲ. ಅವರು ಕೂಡ ತುಂಬಾ ಚೆನ್ನಾಗಿ ಟಾಸ್ಕನ್ನು ಆಟಾಡ್ತಾ ಬಂದಿದ್ದಾರೆ. ಸೊ ಒಬ್ಬರೇ ಇಲ್ಲಿ ವ್ಯಕ್ತಿತ್ವದ ವಿಚಾರನೂ ಬರ್ಬೋದು. ತುಂಬಾ ಸರಳತೆ, ಸಿಂಪಲ್ ಹುಡುಗಿ ಅಂತಲೇ ಹೇಳ್ಬೋದು ಮೋಕ್ಷಿತಾ ಪೈ ಅವರು ಕೂಡ. ಸೊ ಹೇಳೋಕ್ಕಾಗಲ್ಲ, ವೋಟಿಂಗ್ ಲಿಸ್ಟ್ ಇನ್ನೂ ವೋಟಿಂಗ್ ನಡೀತಾನೆ ಇದೆ. ಶನಿವಾರ 11 ಗಂಟೆಯವರೆಗೂ ಇರೋದ್ರಿಂದ ಇವಾಗಿರೋ ವೋಟು ಸಂಜೆ ಅಷ್ಟರಲ್ಲಿ ಬದಲಾವಣೆ ಆಗಿರುತ್ತೆ. ಯಾರಿಗೆ ಹೆಚ್ಚು ವೋಟ್ ಬಂದಿರುತ್ತೋ ಅವರು ವಿನ್ನರ್ ಆಗ್ತಾರೆ. ಯಾರಿಗೆ ಎಷ್ಟೆಷ್ಟು ಬಂದಿರುತ್ತೋ ಅವ್ರ ಲಕ್ ಹೇಳೋಕ್ಕಾಗಲ್ಲ. ಮೋಕ್ಷಿತಾ ಪೈ ಅವರೇ ವಿನ್ನರ್ ಆಗ್ಬೋದು, ಇಲ್ಲ ತ್ರಿವಿಕ್ರಮ್, ಇಲ್ಲ ಹನುಮಂತು, ಯಾರಾಗ್ತಾರೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ BBK11 ವಿನ್ನರ್ ಯಾರಾಗ್ಬೋದು ಅನಿಸುತ್ತೆ, ಅದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡ್ತೀರಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.